ಬಸ್ ಸ್ಟ್ಯಾಂಡ್ ನಲ್ಲಿ ಕುಳಿತಿದ್ದ ಒಬ್ಬ ವ್ಯಕ್ತಿಯ ಬಳಿ ಬಂದ ಹುಡುಗಿ, ಎಕ್ಸ್ಕ್ಯೂಸ್ ಮಿ ಸರ್, ನಾವು ಒಂದು ಸರ್ವೆ ಮಾಡ್ತಿದ್ದೀವಿ, ಇದಕ್ಕೆ ನೀವು ಸಹಕರಿಸ್ತೀರಾ ಅಂತ ಕೇಳ್ತಾಳೆ. ಆ ಹುಡುಗಿಯನ್ನು ನೋಡಿದ ಆ ವ್ಯಕ್ತಿ ಇದಕ್ಕೆ ಒಪ್ಪಿಕೊಳ್ಳುತ್ತಾನೆ. ಆಗ ಹುಡುಗಿ ಆ ವ್ಯಕ್ತಿಗೆ ಮೊದಲ ಪ್ರಶ್ನೆಯನ್ನು ಕೇಳುತ್ತಾಳೆ. ನೀವು ಒಂದು ಬಸ್ ನಲ್ಲಿ ಪ್ರಯಾಣಿಸುತ್ತಿದ್ದೀರಿ. ಆಗ ಒಬ್ಬ ಮಹಿಳೆ ಬಸ್ ನಲ್ಲಿ ಹತ್ತುತ್ತಾರೆ. ಆದರೆ ಯಾವುದೇ ಸೀಟ್ ಕೂಡ ಖಾಲಿ ಇರುವುದಿಲ್ಲ. ಆಗ ನೀವು ನಿಮ್ಮ ಸೀಟನ್ನು ಬಿಟ್ಟು ಕೊಡುತ್ತೀರಾ ಎಂದು ಕೇಳ್ತಾಳೆ. ಆಗ ಆ ವ್ಯಕ್ತಿ ಇಲ್ಲ, ಬಿಟ್ಟು ಕೊಡಲ್ಲ ಅಂತ ಹೇಳ್ತಾನೆ. ಉತ್ತರ ಕೇಳಿಸಿಕೊಂಡ ಆ ಹುಡುಗಿ, ಸರಿ, ಈಗ ಅದೇ ಮಹಿಳೆ ಗರ್ಭಿಣಿಯಾಗಿದ್ದರೆ ನೀವು ನಿಮ್ಮ ಸೀಟನ್ನು ಬಿಟ್ಟು ಕೊಡುತ್ತೀರಾ ಅಂತ ಕೇಳ್ತಾಳೆ. ಇದಕ್ಕೂ ಕೂಡ ಇಲ್ಲ, ನಾನು ಬಿಟ್ಟು ಕೊಡಲ್ಲ ಎಂದು ಉತ್ತರಿಸುತ್ತಾನೆ. ಅದೇ ಜಾಗದಲ್ಲಿ ಒಬ್ಬ ವಯಸ್ಸಾದ ಮಹಿಳೆ ಇದ್ದರೆ ಆಗಲೂ ಕೂಡ ನೀವು ನಿಮ್ಮ ಸೀಟನ್ನು ಬಿಟ್ಟು ಕೊಡುವುದಿಲ್ಲವಾ ಅಂತ ಕೇಳ್ತಾಳೆ. ಆಗ ಆ ವ್ಯಕ್ತಿ ಇದಕ್ಕೂ ಕೂಡ ಇಲ್ಲ ಎಂದು ಉತ್ತರಿಸುತ್ತಾನೆ. ಇದನ್ನೆಲ್ಲ ಕೇಳಿಸಿಕೊಂಡು ಕೋಪಗೊಂಡ ಹುಡುಗಿ, ನಿನ್ನನ್ನ ನೀನು ಏನ್ ಅನ್ಕೊಂಡಿದೀಯಾ? ನಿನಗೆ ಮಾನವೀಯತೆ ಅನ್ನೋದೇ ಇಲ್ವಾ? ಯಾರು ನೀನು ಅಂತ ಕೇಳ್ತಾಳೆ. ಆಗ ಆ ವ್ಯಕ್ತಿ ಹೇಳ್ತಾನೆ, ಸಮಾಧಾನ ಮಾಡ್ಕೊಳ್ಳಿ ಮೇಡಮ್, ನಾನು ಒಬ್ಬ ಬಸ್ ಡ್ರೈವರ್. ನಾನೇನಾದ್ರೂ ನನ್ನ ಸೀಟ್ನಿಂದ ಎದ್ರೆ ಹಿಂದ್ಗಡೆ ಕುಳಿತವರೆಲ್ಲ ಈ ಪ್ರಪಂಚದಿಂದಲೇ ಎದ್ದು ಬಿಡ್ತಾರೆ.